ಸೇರುತ್ತೆ ಕಾಮನ್ಕೆರೆ ಇಲ್ಲ ಸರ್ ಹೌದಾ ಸರಿ ಓಕೆ ನಾವು ಅಟಲ್ ಭೂಜಲ್ ಯೋಜನೆಯಿಂದ ಬಂದಿದ್ದೀವಿ ನಮ್ಮ ಅಟಲ್ ಭೂಜಲ್ ಫಂಡ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲ ಅಟಲ್ ಭೂಜಲ್ ಫಂಡ್ ಬಗ್ಗೆ ಅವೇರ್ನೆಸ್ ಮಾಡಿಬಿಟ್ಟು ನೀರನ್ನು ಹಿಂಸುವಂಥ ವ್ಯವಸ್ಥೆಗೆ ಏನೆಲ್ಲ ಕ್ರಮ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರು ಸದಸ್ಯರು ಮತ್ತು ಗ್ರಾಮಸ್ಥರನ್ನೆಲ್ಲ ಸೇರ್ಕೊಂಡು ಒಂದು ಜಲಭದ್ರತಾ ಯೋಜನೆ ಅಂತ ತಯಾರಿಕೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ವಿಲೇಜ್ ಬರುತ್ತೋ ಅಷ್ಟು ವಿಲೇಜಿಗೆ ಸಂಬಂಧಪಟ್ಟಂಗೆ ಯಾವುದರ ಒಂದು ಸ್ಟ್ರಕ್ಚರ್ ಅಂದರೆ ಈಗ ಹಳ್ಳ ಕೊಳ್ಳಗಳಲ್ಲಿ ನೀರು ನಿಲ್ಲಿಸುವಂಥ ವ್ಯವಸ್ಥೆಗೆ ಯಾವ ಪ್ಲೇಸ್ ಸೂಕ್ತ ಅಂತ ಕೇಳಿದಾಗ ಇಲ್ಲಿ ಇದು ಯಾವುದೋ ಲ್ಯಾಂಡ್ ಏನರಲ್ಲ ನಿಮ್ಮ ಅಪ್ಪಾಜಿ ಹೆಸರನ್ನು ಶಿವಪ್ಪ ರಂಗಪ್ಪ ಕಪಿಲಪ್ಪ. ಸೊ ಇವರ ಲ್ಯಾಂಡ್ ಹತ್ರ ಇದೆ ಜಾಗ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಗ್ರಾಮಸ್ಥರು ಮತ್ತು ಮೆಂಬರ್ಸ್ ಹೇಳಿದಾಗ ಗೊತ್ತಾಯಿತು. ಸೊ ಈ ಉದ್ದೇಶವಾಗಿ ಇಲ್ಲಿ ಮಾಡ್ತಿರೋದು ಈಗ ಹೆಂಗೆ ಯೂಟಿಲೈಸ್ ಆಗ್ತಿದೆನಾ ಹಿಂಗೆ ಆಯ್ತು ತೋಟಗಳು ಚೆನ್ನಾಗಿತ್ತು ಬೋರಿಲ್ಲ ಇಲ್ಲಿ ಯಾವಕ್ಕೂ ಬೋರಿಲ್ಲ ಸರ್ ಇವು ಬಿಟ್ಟರೆ ಇದೆಲ್ಲ ಚೆನ್ನಾಗಿ ಬೇಸಿಕಲ್ ಚೆನ್ನಾಗಿ ಆಯಿತು. ನಾನು ಹೇಳೋದು ಇಲ್ಲಿ ಅಂದಾಜು ಬೋರ್ವೆಲ್ಗೆ ಭಾಳ ಈ ಥರ ಮಳೆ ನಿಲ್ಲಿಸಿದ್ರೆ ಮಾತ್ರ ಬೋರ್ ರೀಚಾರ್ಜ್ ಆಗುತ್ತೋ ಅಥವಾ ಮಳೆ ಈ ಥರ ಕಟ್ಟಿಗಳು ಇರಲಿ. ಈ ಹಿಂದೆ ಕಟ್ಟಿನೇ ಇರಲಿಲ್ಲಪ್ಪ, ಬರೀ ಹಾಯ ನೀರು ಹರ್ಕೊಂಡು ಹೋಗ್ತಿದ್ವು. ಆವಾಗ ಬೋರ್ವೆಲ್ಲಿಗೆ ರೀಚಾರ್ಜ್ ಆಗ್ತಿತ್ತೋ ಇಲ್ಲ ಅಂದರೆ ಆಗ್ತಿರಲಿಲ್ಲ. ಈಗ ಈ ಥರ ನೀರು ನಿಲ್ಲಿಸಿದ್ರೆ 100%. ಸೊ ಈ ಥರ ಮಾಡಿಸಿದ್ರೆ ನಿಮಗೆ ತುಂಬ ಉಪಯೋಗ ಆಗ್ತಿದೆ. ಸೊ ಟೋಟಲ್ ಇಲ್ಲಿ ಎಷ್ಟು ಊರಿಗೆ ವಿಲೇಜಿಗೆ ಈಗ 10 ಇದ್ದಾವೆ ಅಕ್ಕಪಕ್ಕ ಹಾಂ ಹಾಂ. ಮತ್ತು ಇದು ಯಾವ ಊರು? ಇದು ಬೋರ್ನಹಳ್ಳಿ ಸರ್, ಬೋರ್ನಹಳ್ಳಿ 3 ಈ ಕಡೆ ಮತ್ತೆ ಯಾವ ಇದಾವೆ ಹತ್ರದಲ್ಲಿ 3-4 ಕಿಲೋಮೀಟರ್ ಆಯಿತು. ಇಲ್ಲಿಂದ ಹತ್ರದಲ್ಲಿ ಯಾವಾರ ಕೆರೆ ಕಟ್ಟೆಗಳಿದಾವೆ ಅಥವಾ ದೂರ ಇದ್ದಾವೆ? ಎಷ್ಟು ದೂರ? 1 ಕಿಲೋಮೀಟ್ರ್ ಆಗ್ಬೋದಾ ಅಥವಾ 2 ಕಿಲೋಮೀಟ್ರ್? ಮತ್ತು ಬೇರೆ ಯಾವ ಕೆರೆ ಕಟ್ಟೆ ಇಲ್ಲ. ಸೊ ಇದರಿಂದ ಎಷ್ಟು ಜಾನುವಾರು ಅಂದರೆ ಅಕ್ಕಪಕ್ಕ ಹಳ್ಳಿಯ ಜಾನುವಾರುಗಳು ಅಂದರೆ ದನಕರುಗಳು ಬಂದು ನೀರು ಕೊಡ್ತಾರೆ. ಈಗ ಅವೆಲ್ಲ ಇದೆ ಅಕ್ಕಪಕ್ಕದ ಹಳ್ಳಿ ಒಳಗಲ್ವಾ ಬಟ್ ಇದು ತುಂಬ ಯೂಸ್ ಆಗ್ತಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇಂಥವು ಯಾವೂ ಇಲ್ಲ. ಒಟ್ಟು ಈ ಥರ ದನಕರುಗಳಿಗೆ ಮತ್ತು ನಿಮಗೆ ಬೇಸಾಯ ಮಾಡ್ಕೊಳ್ಳಿಕ್ಕೆ ಮತ್ತು ಬೋರ್ವೆಲ್ಲಿಗೆ ಒಳ್ಳೆ ರೀಚಾರ್ಜ್ ಆಗಲಿಕ್ಕೆ ಇದು ಒಳ್ಳೆ ಅನುಕೂಲ ಆಗ್ತಿದೆ ಅಲ್ವಾ. ಸೊ ನಾವು ಬಂದ ಉದ್ದೇಶ ಏನಪ್ಪ ಅಂದರೆ ತುಂಬ ಸಬ್ಸಿಡಿ ತೊಗೊಂಡು ಬೇಕಾಬಿಟ್ಟು ಕೆಲವೊಂದು ಪ್ಲೇಸಲ್ಲಿ ಮಾಡಿದ್ದಾರೆ. ಸೊ ಯೂಟಿಲೈಸ್ ಆಗ್ತಿರಲಿಲ್ಲ. ಸೊ ಇದನ್ನು ಏನಕ್ಕಪ್ಪ ನಿಮ್ಮ ಹತ್ರ ಬಂದು ಕೇಳ್ತಿದ್ವಿ ಅಂದರೆ ಫೀಡ್ಬ್ಯಾಕ್ ಬೇಕಾಗಿತ್ತು. ಈ ಥರ ಮಾಡಿದ್ರೆ ನಾವು ನೀರನ್ನ ಈಗ ಉದಾಹರಣೆ ಬೋರ್ವೆಲ್ ಈಗ ಒಂದು ಮನೆ ಕಟ್ಸಿದ್ದೀವಿ, ಬಿಲ್ಡಿಂಗು ಬೋರ್ವೆಲ್ ಹೊಡ್ಸಿದ್ದೀವಿ. ಸಂಪಿಲ್ಲ ಅಂದರೆ ಹೆಂಗೆ ಬೋರ್ವೆಲ್ ಸುಟ್ಟೋದ್ರೆ ಬೇಕಲ್ವಾ ಸ್ಟೋರೇಜ್ ಮಾಡೋಕ್ಕೆ. ಅದೇ ರೀತಿ ಮಳೆ ಬಂದಂಥ ನೀರನ್ನು ನಾವು ಇಲ್ಲಿ ನೋಡಿರಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಸೇವ್ ಮಾಡ್ತೀವೋ ಅಷ್ಟು ನಮಗೆ ಅಂತರ್ಜಲದಲ್ಲಿ ಗ್ರೌಂಡ್ ವಾಟರ್ ಸೇವ್ ಆಗುತ್ತಲ್ವಾ. ಅಟ್ಲೀಸ್ಟ್ ಇಲ್ಲಿಂದ ಈಗ ಮಳೆ ಬಂದಿದೆ, ಒಂದೇ ಮಳೆ ಕುಣ್ಕೊಂತು ಅಂತ ಅಂದರೆ ಅಲ್ವಾ. ಅಟ್ಲೀಸ್ಟ್ 3-4 ತಿಂಗಳು ನಿಮಗೆ ಯೂಸ್ ಆಗುತ್ತಲ್ವಾ ಅಲ್ವಾ. ಓಕೆ. ಸೊ ಇದ್ರ ಬಗ್ಗೆ ಏನಂತೀರಿ ಅಟಲ್ ಭೂಜಲ್ ಬಗ್ಗೆ? ಅಂದರೆ 20 ಹಾಂ ಹಾಂ. ಈಗ ಅದು ನೋಡಿ ಅಲ್ಲಿ ದನ ಬಂದು ಈಗ ನೀರು ಕುಡಿತಾ ಇದೆ ಅಲ್ವಾ, ಎಷ್ಟು ಅನುಕೂಲ ಅಲ್ವಾ ನಿಮಗೆ. ಒಳ್ಳೆಯದು. ಇಲ್ಲಿಂದ ಇದು ಹಳ್ಳ ಇಲ್ಲಿಂದ ಯಾವ ಊರಿಂದ ಬರ್ತಿರೋದು? ನೆಕ್ಸ್ಟಲ್ಲಿ ಹಾಂ ನೆಕ್ಸ್ಟಲ್ಲಿ ಒಂದು ಕಟ್ಟೆ ಇತ್ತು. ಹಾಂ ಅದು ತಿನ್ಕೊಂಡು ಬರ್ತೀವಿ. ಸಿದ್ನಹಳ್ಳಿ ಯಾವುದು? ಸಿದ್ನಹಳ್ಳಿ ಮೊರಳ್ಳಿ ಅಂತ ಇದೆ ಕಾಣ್ತಿತ್ತು. ಹಾಂ ಸಿದ್ನಹಳ್ಳಿಯಿಂದ ಒಂದು ಕಟ್ಟೆ. ಸೊ ದನಕರುಗಳಿಗೆ ಈ ಥರ ನೀರು ಕುಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಯೂಸ್ ಆಗ್ತಿದೆ. ಸೊ ನಿಮ್ಮ ಹೆಸರೇನಂದರೆ? ನಂದನವರೇ. ಸೊ ಥ್ಯಾಂಕ್ ಯು ಈ ಒಂದು ಮಾಹಿತಿ ಕೊಟ್ಟಂಥ ತಮ್ಮೆಲ್ಲರಿಗೂ. ಸೊ ನಾವು ಯಾವ ಯೋಜನೆಯಿಂದ ಬಂದೀವಿ ಅಂತ ಗೊತ್ತಾಯ್ತಲ್ವಾ? ಅಟಲ್ ಭೂಜಲ್ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಮಾಹಿತಿ ಇರಲಿ.